ಮತ್ತೊಂದು ಹೈ ವೋಲ್ಟೇಜ್ ಕದನ ರೆಡಿಯಾದಂತೆ ಕಾಣಿಸ್ತಾ ಇದೆ ರಾಜ್ಯದಲ್ಲಿ. ಅದು ಉಪಚುನಾವಣೆ. ಈಗ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದಂಥ ಕ್ಷೇತ್ರ ಶಿಗ್ಗಾವಾಗಿರ್ಬೋದು, ಹಾಗೆ ತುಕಾರಾಮ್ ಅವರು ಗೆದ್ದಿದ್ದಂಥ ಕ್ಷೇತ್ರ ಸಂಡೂರು ಆಗಿರ್ಬೋದು, ಇನ್ನೊಂದು ಮೇನ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಂಥ ಕ್ಷೇತ್ರ ಚನ್ನಪಟ್ಟಣ. ಇವರು 3 ಜನರು ಕೂಡ ರಾಜೀನಾಮೆ ಕೊಟ್ಟಿರುವಂಥ ಕಾರಣಕ್ಕೋಸ್ಕರ ಆ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಒಂದು 6 ತಿಂಗಳೊಳಗೆ ನಡೆಯಲಿರುವಂಥದ್ದು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ HDK ವಿರುದ್ಧ ತೊಡೆ ತಟ್ಟಲಿಕ್ಕೆ DK ಶಿವಕುಮಾರ್ ರೆಡಿ ಆಗಿದ್ದಾರೆ. ಅದು ಲೋಕಸಭೆ ಸೋಲಿನ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಮುಂದಾಯ್ತಾ ಕಾಂಗ್ರೆಸ್ ಅಂತ. ಬೈ ಎಲೆಕ್ಷನ್ಗೆ ರೆಡಿ ಆಗಿರುವಂಥದ್ದು DK ಬ್ರದರ್ಸ್. ಆದಂಥ ಅವಮಾನವನ್ನ, ಆದಂಥ ಹೀನಾಯ ಸೋಲಾಯ್ತಲ್ಲ DK ಸುರೇಶ್ ಅವರಿಗೆ, ಅದು 2 ಲಕ್ಷಕ್ಕೂ ಹೆಚ್ಚಿನ ಮತಗಳ ಸೋಲಾಗಿರುವಂಥದ್ದು. ಅದನ್ನ ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ DK ಬ್ರದರ್ಸ್ಗೆ. ಚನ್ನಪಟ್ಟಣವನ್ನ JDS ಮುಕ್ತ ಮಾಡಲಿಕ್ಕೆ ರಣತಂತ್ರ ಅಂತೆ. ಯಾವುದೇ ಪಕ್ಷ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಿಂದ ಒಂದು ಪಕ್ಷವನ್ನ ನಿರ್ನಾಮ ಮಾಡ್ಲಿಕ್ಕೆ ಆಗೋದಿಲ್ಲ, ಮುಕ್ತ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಆ ಶಕ್ತಿ ಇರುವಂಥದ್ದು ಮತದಾರನಿಗೆ ಮಾತ್ರ. ಸೊ ಹೀಗಾಗಿ ಅದರ ಮೇಲೆ ಪರಿಣಾಮ ಬೀರುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂಥದ್ದು ಕಾಂಗ್ರೆಸ್, ಅದರಲ್ಲೂ ಸ್ಪೆಷಲಿ DK ಬ್ರದರ್ಸ್. ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಿರುವಂಥ DK ಬ್ರದರ್ಸ್ ಚನ್ನಪಟ್ಟಣದ ಮುಖಂಡರ ಜೊತೆ ನಿನ್ನೆ ಸಭೆಯನ್ನ ಮಾಡಿದ್ದಾರೆ, ಟೆಂಪಲ್ ರನ್ ಅನ್ನ ಮಾಡಿದ್ದಾರೆ. ಜನ ಬಯಸಿದ್ರೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ DK ಶಿವಕುಮಾರ್. ಅದಕ್ಕೆ ಇನ್ನಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂಥದ್ದು ಇದು. ಹಿಂದಿನದ್ದು ಮುಗಿದ ಅಧ್ಯಾಯ, ಈಗ ಹೊಸ ಅಧ್ಯಾಯ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಮೂಲಕ ಹೊಸ ಅಲೆಯನ್ನ ಸೃಷ್ಟಿಸಲಿಕ್ಕೆ ಪ್ಲಾನ್ ಅನ್ನ ಮಾಡಿರುವಂಥದ್ದು. DK ಸುರೇಶ್ಗೆ ಕನಕಪುರ ಬಿಟ್ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರ DK ಶಿವಕುಮಾರ್ ಅನ್ನುವಂಥ ಕುತೂಹಲ ಇದೆ. ಆದ್ರೂ ಕೂಡ ಒಂದೊಂದ್ಸಲಿ ಏನಾಗ್ಬಿಡುತ್ತೆ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ನಾನು ಕೋಲಾರದ್ದು ಕೊಟ್ಬಿಡ್ತೀನಿ. ಕೋಲಾರದಲ್ಲಿ ಸಿದ್ದರಾಮಯ್ಯನವ್ರು ನಿಂತ್ಕೊಳ್ತಾರೆ ಅಂತ ಹೇಳಿ ಅಲ್ಲಿ ಫುಲ್ ಕಾಂಗ್ರೆಸ್ ವೇವ್ ಅನ್ನ ಸೃಷ್ಟಿ ಮಾಡಲಾಯ್ತು. ಅಲ್ಲಿ JDS ನ ಶಾಸಕರು ಗೆದ್ದಿದ್ದಂಥವ್ರು, ಆದ್ರೆ ಫುಲ್ ಕಾಂಗ್ರೆಸ್ ವೇವ್ ಸೃಷ್ಟಿ ಆಯ್ತು. ಕಾಂಗ್ರೆಸ್ ಪರವಾಗಿ ಒಂದು ಅಲೆ ಸೃಷ್ಟಿ ಆಯ್ತು, ಸಿದ್ದರಾಮಯ್ಯನವರು ನಿಂತ್ಕೊಳ್ತಾರೆ ಎನ್ನುವ ಕಾರಣಕ್ಕೋಸ್ಕರ. ತದನಂತರ ಕುತ್ತನೂರು ಮಂಜುನಾಥ್ ಅವರು ನಿಂತ್ಕೊಂಡು ಅಲ್ಲಿ ಗೆದ್ದಿದ್ದಂಥದ್ದು. ಆ ರೀತಿಯಾದಂಥ ಸ್ಟ್ರಾಟಜಿ ಏನಾದರೂ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ನನಗಂತೂ ಕಾಡ್ತಾ ಇದೆ ಈ ವಿಚಾರದಲ್ಲಿ. ಬಿಕಾಸ್ DK ಶಿವಕುಮಾರ್ ನಿಂತ್ಕೊಳ್ತಾರೆ ಅನ್ನುವಂಥ ಒಂದು ವೇವ್ ಅನ್ನ ಸೃಷ್ಟಿ ಮಾಡಿ, ಒಂದು ಅಲೆಯನ್ನ ಸೃಷ್ಟಿ ಮಾಡಿ, ನಂತರ DK ಸುರೇಶ್ ಅವರನ್ನ ನಿಲ್ಲಿಸುವಂತ ಪ್ರಯತ್ನ ಇದು. ಆ ಸ್ಟ್ರಾಟಜಿ ಮೊರೆ ಏನಾದರೂ ಹೋಗ್ಬಿಟ್ಟಿದಾರಾ ಅಂತ DK ಶಿವಕುಮಾರ್ ಅವರು. ನೋಡಿ, ನಾನು ಯಾಕಪ್ಪ ಹೇಳಿ, ಅದು ಮುಗಿದ ಅಧ್ಯಾಯ, ಈ ಹೊಸ ಅಧ್ಯಾಯ. ಈಗ ನನಗೂ ಅಷ್ಟೋ ನಾನು ಕನಕಪುರದಲ್ಲಿ ಒಂದು ಸರ್ವಿಸ್ ಮಾಡಿದ್ದೀನಿ, ಅದಕ್ಕೆ ಜನ ಒಂದಷ್ಟು ಗೌರವ ಕೊಟ್ಟಿದ್ದಾರೆ. ನನಗೂ ಕೂಡ ಹಿಂದೆ ಕೂಡ ನಾನು ಇಲ್ಲಿ 4 ಬಾರಿ ಇದೊಂದು ಹೋಬಳಿನ ನಾನು ಸ್ಪರ್ಧೆ ಮಾಡಿದ್ದೆ. ಸೊ ಈಗ ಚನ್ನಪಟ್ಟ ಮೊನ್ನೆ ಎಲ್ಲ ಭಾಳ ಆತ್ಮವಿಶ್ವಾಸದಿಂದ ಪಾಪ ಅವರೆಲ್ಲ ನಮ್ಮ ನಂಬಿ ಓಟ್ ಹಾಕಿದ್ದಾರೆ. ಸೋತಿರ್ಬೋದು, ಆದರೆ ನನಗೆ ಸೇವೆ ಮಾಡೋಕ್ಕೊಂದು ಅವಕಾಶ ಇದೆ. ಸೊ ಅವ್ರು ಋಣ ತೀರಿಸ್ಬೇಕಲ್ಲ, ಲೆಟ್ ಮಿ ಡೂ ಮೈ ಬೆಸ್ಟ್. ಅದಕ್ಕೆ ನಿಮ್ಮದು ಸಹಕಾರ ಕೇಳ್ತಾ ಇದ್ದೀನಿ ಸರ್. ಹೊಸ ಅಧ್ಯಾಯ ಅನ್ನೋದೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸರ್. DK ಶಿವಕುಮಾರ್ ಈ ಬೈ ಎಲೆಕ್ಷನ್ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಜನರ ತೀರ್ಪು, ಪಕ್ಷದ ತೀರ್ಪು ಯಾರು ತಿರಸ್ಕಾರ ಮಾಡೋಕ್ಕಾಗಲ್ಲ. ಆ ರೀತಿ ಆಲೋಚನೆ ಇದೆಯಾ ಸರ್? ಯಾಕೆ ಮಾತಾಡೋದು? ಸದ್ಯಕ್ಕೆ ಅವ್ರು ಋಣ ತೀರ್ಸಕ್ಕೆ ಬಂದಿದ್ದೀನಿ. ನನ್ನ ಮೇಲೆ 4 ವರ್ಷ ಇನ್ನು ನಮ್ಮ ಸರ್ಕಾರ ಭದ್ರವಾಗಿರ್ತದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ತಿಮ್ಮೇಗೌಡ್ರೆ, ನೋಡ್ತಾ ಇದ್ವಿ DK ಶಿವಕುಮಾರ್ ಅವರ ಮಾತುಗಳನ್ನು ಗಮನಿಸೋದಾದ್ರೆ, ಸರ್ ನೀವು ನಿಂತ್ಕೊಳ್ತೀರಾ ಅನ್ನುವಂಥ ಸುದ್ದಿ ಇದೆ ಅಂದ್ರೆ ಅದನ್ನ ನಿರಾಕರಿಸಲಿಲ್ಲ, ಹೌದು ಅನ್ನುವ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ DK ಶಿವಕುಮಾರ್ ಅವರು ನಿಂತ್ಕೊಂಡ್ರೆ ಅದು ಕುಮಾರಸ್ವಾಮಿ ಅವರು ಎದುರಾಳಿ ಆಗಿದ್ದರೆ ಹೌದಪ್ಪ, ಅವರ ಸ್ಟೇಚರ್ಗೆ ಒಂದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಯೋಗೇಶ್ವರ್ ಅವರ ನಡುವಿನ ಪೈಪೋಟಿಯನ್ನ ಗಮನಿಸ್ತಾ ಇದೆ. ಇವರ ವಿರುದ್ಧ ನಿಂತ್ಕೊಂಡಂತ ಸಂದರ್ಭದಲ್ಲಿ ಸ್ವಲ್ಪ ಡೌನ್ ಆದಂತೆ ಅನ್ಸುತ್ತೆ. ಎಲ್ಲೊಂದ್ ಕಡೆ ನಾನು ಅವಾಗಲೇ ಕೋಲಾರದ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಸಿದ್ದರಾಮಯ್ಯನವರು ಕೋಲಾರದಲ್ಲಿ ನಿಂತ್ಕೊಳ್ತಾರೆ ಅಂತ ಹೇಳಿ ಒಂದು ಅಲೆ ಸೃಷ್ಟಿ ಆಗಿತ್ತು. ಅದಾದ ನಂತರ ಕೊತ್ತನೂರು ಮಂಜುನಾಥ್ ಅವರು ನಿಂತು ಗೆದ್ದುಬಿಟ್ರು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುವಂಥ ಕೆಲಸನ ಏನಾದರೂ ಮತದಾರರ ಒಂದು ಮನಸ್ಥಿತಿ ಅರ್ಥ ಅದನ್ನ ಡೈವರ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆಯಾ? ಅಂಥದ್ದೊಂದು ಆಲೋಚನೆ ಇದ್ರೂ ಇರ್ಬೋದು ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಅಲ್ಲಿ ಬಹುತೇಕ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯೇ ಕಣಕ್ಕಿಳಿಯೋದು ಬಹುತೇಕ ಖಚಿತ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಾದ್ರೂ ಕಣಕ್ಕಿಳಿಬಹುದು, ಇಲ್ಲ ಹಾಲಿ ವಿಧಾನ ಪರಿಷತ್ ಸದಸ್ಯ ಬಿಜೆಪಿಯ CP ಯೋಗೇಶ್ವರ್ ಆದ್ರೂ ಕೂಡ ಕಣಕ್ಕಿಳಿಬಹುದು. ಸೊ ಹೀಗಾಗಿ ಅಲ್ಲಿ ಮೈತ್ರಿ ಅಭ್ಯರ್ಥಿಗಳು ಕಣಕ್ಕಿಳಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬೋದು ಅನ್ನುವಂಥ ಒಂದು ಆಲೋಚನೆಯಲ್ಲಿ DK ಶಿವಕುಮಾರ್ ಅವರು ಇಂಥದ್ದೊಂದು ದಾಳವನ್ನು ಉಳಿಸಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಾಗಿ ಹಿಂದಿನದ್ದು ಮುಗಿದ ಅಧ್ಯಾಯ, ಹೊಸ ಅಧ್ಯಾಯ, ಮುಂದಿನದ್ದು
ಸರ್ಕಾರದ್ದು ಹೊಸ ಅಧ್ಯಾಯ, ಜನ ಬಯಸಿದ್ರೆ ನಾನು ನಿಂತೇ ನಿಲ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಹಿಂದೆ ನಾನಾ ಲೆಕ್ಕಾಚಾರವೂ ಕೂಡ ಇರಬಹುದು. ಅದೇನು ಅಂದ್ರೆ ಒಂದ್ ವೇಳೆ ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ತಾವು ಏನಾದರೂ ಕಣಕ್ಕಿಳಿದಿದ್ದೇ ಆಗಿದ್ದಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಗೆಲುವನ್ನ ತಂದುಕೊಡ್ಬೋದು. ಹೀಗಾಗಿ ಜನರ ನಾಡಿ ಮಿಡಿತವನ್ನು ಅರಿಯೋದಕ್ಕೆ, ಅಲ್ಲಿ ಪಲ್ಸ್ ಅನ್ನು ಅರಿಯೋದಕ್ಕೆ ನಿನ್ನೆ ಟೆಂಪಲ್ಸ್ ರನ್ ಅನ್ನ ಮಾಡಿದ್ರು. ಸೊ ಹೀಗಾಗಿ ಒಂದ್ ವೇಳೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ತಾವು ಗೆದ್ದಿದ್ದೇ ಆಗಿದ್ದಲ್ಲಿ ಇತ್ತ ತಮ್ಮ ಭದ್ರಕೋಟೆ ಅಂದ್ರೆ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಮಾಜಿ ಸಂಸದ ಹಾಗೂ ಸಹೋದರ ಡಿ ಕೆ ಸುರೇಶ್ ಅವರನ್ನ ಕಣಕ್ಕಿಳಿಸಿ ಗೆಲ್ಲಿಸ್ಕೊಳ್ಬಹುದು ಅನ್ನುವಂತ ಒಂದು ಲೆಕ್ಕಾಚಾರ. ಹಾಗಾದ್ರೆ ಡಿ ಕೆ ಸುರೇಶ್ ಅವರನ್ನ ಉಪಚುನಾವಣೆ ಚನ್ನಪಟ್ಟಣದಲ್ಲೇ ನಿಲ್ಲಿಸಬಹುದಲ್ವಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಆದ್ರೆ ಅಲ್ಲಿರ್ತಕ್ಕಂಥ ಜನರ ನಾಡಿ ಮಿಡಿತವನ್ನು ಅರಿಬೇಕಲ್ಲ. ತಾವು ನಿಂತ್ರೆ ಯಾವ ರೀತಿಯಾಗಿರುತ್ತೆ, ಡಿ ಕೆ ಸುರೇಶ್ ಅವ್ರನ್ನ ಕಣಕ್ಕಿಳಿಸಿದ್ರೆ ಯಾವ ರೀತಿಯಾಗಿ ಜನರು ರೆಸ್ಪಾನ್ಸ್ ಅನ್ನ ಮಾಡ್ತಾರೆ, ಹೀಗೆ ಹಲವಾರು ಲೆಕ್ಕಾಚಾರದೊಂದಿಗೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ರೌಂಡ್ಸ್ ಮಾಡಿರ್ತಕ್ಕಂಥದ್ದು. ಕೊನೆಗಳಿಗೆವರೆಗೂ ಕೂಡ ಏನನ್ನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.